ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯೋಗ ವಿತ್ ಮಹಾನಂದ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಿಮಗೆ ಯೋಗ ಮಾಡಲು ಇಷ್ಟ ಇದೆಯಾ? ಆದರೆ ಎಲ್ಲಿಂದ ಮತ್ತು ಹೇಗೆ ಆರಂಭಿಸಬೇಕು ಅನ್ನೋ ಗೊಂದಲದಲ್ಲಿದ್ದೀರಾ? ಚಿಂತೆ ಬೇಡ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಸರಳವಾಗಿ ಮತ್ತು ಸುಲಭವಾಗಿ ಮನೆಯಲ್ಲಿನೇ ಮಾಡಿಕೊಳ್ಳುವಂತಹ 5 ಯೋಗಾಸನಗಳನ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಈ ಯೋಗಾಸನಗಳನ್ನ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಫ್ಲೆಕ್ಸಿಬಿಲಿಟಿ ಮತ್ತು ನಿಮ್ಮನ್ನು ಇಡೀ ದಿನ ಫ್ರೆಶ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ತಡ ಮಾಡದೆ ಆರಂಭಿಸೋಣವಾ? ಮ್ಯಾಟನ್ನು ಹಾಕೊಂಡ್ಬಿಟ್ಟು ಸಿದ್ಧವಾಗಿ 2 ಕಾಲುಗಳನ್ನು ಜೋಡಿಸಿ 2 ಕಾಲುಗಳ ಮಧ್ಯೆ 1 ಪಾದದಷ್ಟು ಅಂತರ ನೇರವಾಗಿ ನಿಂತ್ಕೊಂಡ್ಬಿಟ್ಟು ಮೊದಲನೆಯ ಆಸನ ತಾಡಾಸನ. 2 ಕೈಗಳನ್ನು ಮೇಲಕ್ಕೆತ್ತಿ ಇಡೀ ದೇಹವನ್ನು ಮೇಲಕ್ಕೆ ಎತ್ತಾ ಹೋಗಿ ಇದು ನಿಮ್ಮ ಬೆನ್ನುಮೂಳೆಯನ್ನು ಬಲಪಡಿಸುತ್ತದೆ. ಆಸನ 2 ವೃಕ್ಷಾಸನ ಟ್ರೀ ಪೋಸ್. 1 ಕಾಲಿನ ಮೇಲೆ ಸಮತೋಲನ ಕಾಯ್ದುಕೊಳ್ಳುತ್ತಾ ಮತ್ತೊಂದು ಕಾಲನ್ನು ತೊಡೆಯ ಭಾಗಕ್ಕೆ ಇಟ್ಟು ನಮಸ್ಕಾರ ಮುದ್ರೆಯಲ್ಲಿ ಬನ್ನಿ. ಇದು ನಿಮ್ಮ ಏಕಾಗ್ರತೆ ಮತ್ತು ದೇಹದ ಬ್ಯಾಲೆನ್ಸನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದೇ ಥರ ಇನ್ನೊಂದು ಬದಿಗೆ ಕೈಗಳನ್ನು ನಿಧಾನಕ್ಕೆ ಬಿಡಿ. ಎಡಬದಿಯಿಂದ ಎಡಗಾಲನ್ನು ಮೇಲಕ್ಕೆತ್ತಿ 2 ಕೈಗಳನ್ನು ಬದಿಯಿಂದ ಮೇಲಕ್ಕೆತ್ತಾ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತೆಗೆದುಕೊಂಡ್ಬನ್ನಿ. ಇದೇ ಥರ ಸಮತೋಲನವನ್ನು ಕಾಯ್ದುಕೊಳ್ಳಿ. ಆಸನ 3 ಭುಜಂಗಾಸನ ಕೋಬ್ರಾ ಪೋಸ್. 3ನೆಯ ಆಸನ ಭುಜಂಗಾಸನ. ಹೊಟ್ಟೆಯ ಮೇಲೆ ಮಲಗಿ ಕೈಗಳ ಸಹಾಯದಿಂದ ಎದೆಯ ಭಾಗವನ್ನು ಮೇಲಕ್ಕೆತ್ತಿ ಸೊಂಟ ನೋವು ಇರುವವರಿಗೆ ಮತ್ತು ಹೊಟ್ಟೆಯ ಭಾಗದ ಸ್ನಾಯುಗಳನ್ನು ಬಲಪಡಿಸಲು ಇದು ರಾಮಬಾಣವಾದ ಆಸನವಾಗಿದೆ. ಇದರಿಂದ ನಿಮ್ಮಲ್ಲಿ ಯಾವುದೇ ಥರದ ನೋವಿನ ಸಮಸ್ಯೆ ಇರುವುದಿಲ್ಲ. ಆಸನ 4 ಮಾರ್ಜರಾಸನ ಕ್ಯಾಟ್ ಆ್ಯಂಡ್ ಕೌ ಪೋಸ್. 4ನೆಯದು ಬೆಕ್ಕಿನ ಭಂಗಿ ಅಥವಾ ಮಾರ್ಜರಾಸನ. ಮೊಣಕಾಲೂರಿ ನಿಂತು ಬೆನ್ನನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಬಾಗಿಸುವುದು. ಇದು ಇಡೀ ದೇಹ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುವವರಿಗೆ ಬೆನ್ನು ಮತ್ತು ಕುತ್ತಿಗೆಯ ನೋವನ್ನು ಮಂತ್ರದಂತೆ ಮಾಯ ಮಾಡುತ್ತದೆ. ಇದನ್ನು 10 ರಿಂದ 25 ಬಾರಿ ಮಾಡ್ತಾ ಹೋಗಿ. ಕೊನೆಯದಾಗಿ ಶವಾಸನಕ್ಕೆ ಬರೋಣ. ಆಸನ 5 ಶವಾಸನ ಕಾಪ್ಸ್ ಪೋಸ್. ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಆಸನ. ಮ್ಯಾಟ್ ಮೇಲೆ ದಂಡವಾಗಿ ಮಲಗಿ ಇಡೀ ದೇಹವನ್ನು ಸಡಿಲಗೊಳಿಸಿ. ಇದು ನಿಮ್ಮ ಒತ್ತಡವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 5 ಯೋಗಾಸನಗಳನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ. ಪ್ರತಿದಿನ 10 ನಿಮಿಷದವರೆಗೆ ಈ ಯೋಗಾಭ್ಯಾಸವನ್ನ ಮಾಡಿ ಇದರಿಂದ ಆಗುವಂತಹ ಬದಲಾವಣೆಗಳನ್ನ ಗಮನಿಸಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇದೇ ಥರದ ಆರೋಗ್ಯಕರ ಮತ್ತು ಯೋಗದ ವಿಡಿಯೋಗಳನ್ನು ಪಡಿಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.